ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ SSLC ಸ್ಟೂಡೆಂಟ್ಸ್ಗಳು ಬಂದು ಸ್ಕ್ಯಾನರ್ಡ್ ಕಾಪಿ ಬಗ್ಗೆ ಡೌಟ್ನ ಕೇಳಿದ್ದೀರಾ. ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡು ಅವಾಗಲೇ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೀವಿ. ನಾವು ರಿವ್ಯಾಲ್ಯೂಯೇಷನ್ ನಲ್ಲಿ ಯಾವ ರೀತಿ ಕರೆಕ್ಷನ್ಸ್ ಮಾಡ್ತಾರೆ, ಒಂದು ವೇಳೆ ಬಂದಿರೋ ಅಂಕನೂ ಕೂಡ ಕಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕ್ವಶನ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ SSLC ನ ಒಂದು ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ನೀವು ಇವಾಗ ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೊಂಡು 7ನೇ ತಾರೀಕು ಒಳಗಡೆ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬಿಡ್ಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಾ ಅಂತ ಹೇಳೋದಾದ್ರೆ, ಸ್ಕ್ಯಾನರ್ಡ್ ಕಾಪಿ ತುಂಬಾ ಜನ ಬಂದು ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ತಿದ್ದೀರಾ. ಆನ್ಲೈನ್ ನಲ್ಲಿ ತುಂಬಾ ಜನಕ್ಕೆ ಏನಾಗ್ತಿದೆ ಅಂದ್ರೆ ಬೇರೆಯವರ ಒಂದು ಆನ್ಸರ್ ಪೇಪರ್ ಬಂದ್ಬಿಡ್ತಿದೆ. ಸೊ ಅದರಿಂದ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಿರ್ತೀನಿ, ಸ್ಕ್ಯಾನರ್ಡ್ ಕಾಪಿನ ನೀವು ಅಂದ್ರೆ ಸ್ಕೂಲ್ ನಿಮ್ಮ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ, ನಿಮ್ದೇ ಒಂದು ಪೇಪರ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ಬಿಟ್ಟು ಸ್ಕ್ಯಾನರ್ಡ್ ಕಾಪಿನ ನೀವು ಸ್ಕೂಲ್ನಲ್ಲೇ ಹೋಗಿ ಅಪ್ಲೈ ಮಾಡ್ಬೇಕು ತಾನೆ. ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀರಾ? ಹೋಗಿ ಸ್ಕೂಲ್ನಲ್ಲಿ ಹೋಗಿ ಅಪ್ಲೈ ಮಾಡಿ ನಿಮ್ಮ ಒಂದು ಟೀಚರ್ ಹತ್ರ ಸೈನ್ ಹಾಕಿಸ್ಬಿಟ್ಟು ಅಂದ್ರೆ ಏನೇನು ಅಂಕಗಳು ಬರಬೇಕು ಅಂತ ಹೇಳ್ಬಿಟ್ಟು ಒಂದು ವ್ಯಾಲ್ಯೂಯೇಷನ್ ತರ ಮಾಡಿಸ್ಬಿಟ್ಟು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಇಷ್ಟು ಪ್ರೋಸೆಸ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಒಂದು ದುಡ್ಡು ಉಳಿತಾಯ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಅಪ್ಲೈ ಮಾಡಿದ್ದಾರೆ, ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಯಾರ್ದೋ ಬೇರೆಯವ್ರ ಆನ್ಸರ್ ಶೀಟ್ ಬಂದ್ಬಿಟ್ಟಿದೆ. ಸೊ ಇದರಿಂದ ಪ್ರಾಬ್ಲಮ್ ಏನಾಗಿದೆ, 500-600 ರೂಪಾಯಿ ವೇಸ್ಟ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರನೇ ಸ್ಕೂಲ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಓಕೆನಾ. ಸ್ಕ್ಯಾನರ್ಡ್ ಕಾಪಿ ನೀವು ತರಿಸ್ಕೊಂಡು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಯಾವ ರೀತಿ ಇರುತ್ತೆ ರಿವ್ಯಾಲ್ಯೂಯೇಷನ್, ನಮಗೆ ಬಂದಿರೋ ಅಂಕನೂ ಕೂಡ ಕಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಿದ್ರೆ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಅನ್ನುವಂಥದ್ದು ಆರಾಮಾಗಿ ನಡೆಯುತ್ತೆ. ಅಂದ್ರೆ ನಾರ್ಮಲ್ ಆಗಿ ಹೆಂಗೆ ನೀವು ಫಸ್ಟ್ ಬೋರ್ಡ್ ಎಕ್ಸಾಮ್ ನಲ್ಲಿ ಬರೆದು ರಿವ್ಯಾಲ್ಯೂಯೇಷನ್ ನಡೀತೋ ಅದೇ ರೀತಿನೇ ನಡೆಯುತ್ತೆ. ಸೊ ಅವರೇ ಕರೆಕ್ಷನ್ ಮಾಡ್ತಾರ ಅಂದ್ರೆ ಅವ್ರು ಕರೆಕ್ಷನ್ ಮಾಡೋದಿಲ್ಲ, ಬೇರೆಯವರು ಕರೆಕ್ಷನ್ ಮಾಡ್ತಾರೆ. ಅದು 3 ಟೈಮ್ ನಿಮ್ಗೆ ಕರೆಕ್ಷನ್ ಆಗ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡ್ತಾರೆ, ಏನೇನು ಅಂಕಗಳು ಕೊಟ್ಟಿದ್ದಾರೆ, ಏನೋ ಕೊಡ್ಬೇಕಾಗಿರುವಂತ ಒಂದು ಅಂಕಗಳನ್ನ ಕಟ್ ಮಾಡಿದಾರ, ಪ್ರತಿಯೊಂದನ್ನು ಕೂಡ ರೀಚೆಕ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಒಂದು ವೇಳೆ ರಿವ್ಯಾಲ್ಯೂಯೇಷನ್ ನಲ್ಲಿ ನಮಗೆ ಇವಾಗ 30 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಅವರು ಏನು ಅಂಕ ಬರಲ್ಲ ಅಂತ ಹೇಳ್ಬಿಟ್ಟು ಇರೋದನ್ನು ಕೂಡ ಕಟ್ ಮಾಡ್ತಾರೆ ಅಂದ್ರೆ ಆ ರೀತಿ ಸಾಧ್ಯ ಆಗೋದಿಲ್ಲ. ನಿಮಗೆ 30 ಬಂದಿತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೇನ ಅಂಕ ಹೆಚ್ಚು ಆಗ್ಲಿಲ್ಲ ಅಂತ ಹೇಳೋದಾದ್ರೆ 30 ಇರುತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಮಿನಿಮಮ್ ಒಂದು 60% ಬೇಸಿಕ್ ಆಗಿ ನಡೆಯುತ್ತೆ ರಿವ್ಯಾಲ್ಯೂಯೇಷನ್, ಅಂದ್ರೆ ಈಸಿಯಾಗಿ ನಡೆಯುತ್ತೆ. ಇನ್ನು 40% ಡಿಪೆಂಡ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಒಂದು 60 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ನಿಮ್ಗೆ ಇವಾಗ ಒಂದು 70-75 ಮಾರ್ಕ್ಸ್ ಬರಬೇಕಾಗಿತ್ತು. ಇನ್ನು 15 ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನೀವು 15 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ 8-9 ಮಾರ್ಕ್ಸ್ ಅಂತ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ರಿವ್ಯಾಲ್ಯೂಯೇಷನ್ ಅಲ್ಲಿ. ನಾನು ಹೇಳ್ತಿರುವಂತದ್ದೇನಪ್ಪಾ ಅಂದ್ರೆ, ತೀರಾ 9-8 ಮಾರ್ಕ್ಸ್ಗೆಲ್ಲ ನೀವು 800-900 ರೂಪಾಯಿ ಅಂದ್ರೆ ನಿಮ್ ಪರ್ಸೆಂಟೇಜ್ ವೇರಿಯೇಷನ್ ಆಗುತ್ತೆ. 1% ಅಲ್ಲಿ ನಾನು 99 ಬಂದಿದೆ, ಒಂದೇ 1%ಗೆ ನನಗೆ 100 ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಹಾಕೊಳ್ಳಿ. ಸೊ ಸುಮ್ಮನೆ 8-9 ಮಾರ್ಕ್ಸ್ಗೋಸ್ಕರ ನೀವು ಒಂದೊಂದು ಸಬ್ಜೆಕ್ಟ್ಗೆ 1000 ರೂಪಾಯಿ ತರ ಆಗುತ್ತೆ. ನಿಮ್ಗೆ ಇಲ್ಲಿ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕು ಅಂದ್ರೆ 1000 ರೂಪಾಯಿ, ಒಂದೊಂದು ಪೇಪರ್ಗೆ 1000 ರೂಪಾಯಿ ಆಗುತ್ತೆ. ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ, ಬಟ್ ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ಹಾಕೋಬಹುದು. ನಾರ್ಮಲ್ ಆಗಿ ನಡೆಯುತ್ತೆ ಅಂತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ತರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಧನ್ಯವಾದ. ಜೈ ಹಿಂದ್.